ಭಾರತದ ಮಹಾನ್ ಸಂತ ವಿವೇಕಾನಂದರು ಅವರು ಮುಂದುವರೆದು ಹೇಳ್ತಾರೆ, ಹಿಂದೂ ಎಂಬ ಪದಕ್ಕೆ ವೇದಾಂತಿ ಎಂಬುದು ಪರ್ಯಾಯವೇ ಆಗಿದೆ ಅಂತ. ಹಿಂದೂ ಎಂಬ ಪದಕ್ಕೆ ವೇದಾಂತಿ ಎಂಬುದು ಪರ್ಯಾಯವೇ ಆಗಿದೆ. ವೇದ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದುದು. ವೇದಾಂತ ಎಂದರೆ ಅದರ ಆಚೆ ಇರುವ ಲೌಕಿಕ ಶಕ್ತಿಗೆ ಸಂಬಂಧಿಸಿದ್ದು. ಆ ಶಕ್ತಿಯನ್ನು ನಂಬಿ ಬದುಕುತ್ತಿರುವ ಎಲ್ಲ ಕಾಲದಲ್ಲೂ ಜಾಸ್ತಿ ಇರ್ತಾರೆ ಭಗವದ್ ಭಕ್ತರು. ಭಕ್ತ ಮಹಾಜನತೆಗೆ ಅಂತ ಹೇಳ್ತಾರೆ, ಉದ್ದೇಶ ಮಾತಾಡ್ತಾರೆ ಅಲ್ವೇ. ಆದ್ದರಿಂದ ಅವರಿಗೂ ಕೂಡ ವೇದಾಂತಿ, ವೇದಾಂತ ಅಂದರೆ ವೇದಾಂತಿಗಳು ಅಲೌಕಿಕ ಶಕ್ತಿಗೆ ಸಂಬಂಧಿಸಿದ ನಾಮ ಕೋಟಿ ರೂಪಾತಿಶಯಗಳಲ್ಲಿ ಆ ದೇವರನ್ನು ನಾವು ನೋಡ್ತೇವೆ. ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ರಾಮನಲ್ಲೂ ಇದ್ದಾನೆ, ಕೃಷ್ಣನಲ್ಲೂ ಇದ್ದಾನೆ, ಹೆಣ್ಣು ದೇವತೆಗಳಲ್ಲೂ ಇದ್ದಾನೆ, ಇಲ್ಲಲ್ಲೂ ಇದ್ದಾನೆ. ಅದು ದೈವಾನುಭವ ಕಣ್ರಿ ಅಲ್ವೇ. ಓದ್ಕೊಂಡು ಹುರುಳಾಗಬೇಕು, ಮರಳಾಗಬಾರ್ದು. ಅದನ್ನು ನೋಡ್ತಾ ಇದ್ದೀವಿ ಇವತ್ತು, ಮರಳಾಗಿರೋರನ್ನು. ಇರಲಿ. ವೇದಾಂತ ಎನ್ನುವುದು ಎಲ್ಲ ತತ್ವ ದರ್ಶನಗಳನ್ನು ಒಳಗೊಂಡಿದೆ. ಹಿಂದೂ ಎಂದರೆ ವೇದಾಂತಿ. ವೇದಾಂತ ಅವನು ಹೇಳುವುದು ಎಲ್ಲ ತತ್ವಾದರ್ಶಗಳನ್ನು ಒಳಗೊಂಡಿದೆ, ಎಲ್ಲ ದರ್ಶನಗಳನ್ನು ಒಳಗೊಂಡಿದೆ. ಮೊದಲೇ ಇದ್ದಿದ್ದು ಒಂದೇ ಋಗ್ವೇದ, ತುಂಬ ಹಳೆಯದು. ಋಗ್ವೇದ ಸಂಹಿತೆಯ ಭಾಗವಾದ ಕರ್ಮಕಾಂಡದಲ್ಲಿವೆ ಅವೆಲ್ಲ ತತ್ವಾದರ್ಶಗಳು. ಅಲ್ಲಿಂದನೇ ಆರಂಭ ಆಗ್ತವೆ. ಆಮೇಲೆ ಯಜುರ್ವೇದ, ಸಾಮವೇದ, ಅಥರ್ವವೇದ ವೇದವ್ಯಾಸರು ಮಾಡಿದ್ದು. ಅವರಿಗೆ ವೇದವ್ಯಾಸರು ಅಂತ ಹೇಳಿದರು. ವ್ಯಾಸರಿಗೆ ಒಂದನ್ನು ನಾಲ್ಕಾಗಿ ಮಾಡಿದರು. ಸೃಷ್ಟಿ ಸ್ಥಿತಿ ಲಯಕರ್ತನಾದ ಜಗದೀಶ್ವರನ ಅದ್ಭುತ ಅಲೌಕಿಕ ಶಕ್ತಿಯ ಭಾವನೆಗಳೇ ಧಾರ್ಮಿಕವೆನಿಸಿವೆ. ಧರ್ಮ ಎಲ್ಲರಿಗೂ ಒಂದೇ. ನಾನು ಹೇಳ್ತಾ ಇರ್ತೀನಿ, ಕೇಳಿದ ನೀತಿ ಕರ್ಮ ಕೆಲಸವಾದರೆ ಮಾಡಿದ ಕೆಲಸ ಧರ್ಮವಾಗುತ್ತದೆ. ಅದನ್ನು ಆ ದೇವರು ಮೆಚ್ತಾನೆ. ಹಾಗಾಗಿ ಹಿಂದೂ ಎಂದರೆ ವೇದಾಂತಿ. ಆ ವೇದಾಂತ ಏನೆಲ್ಲ ಹೊಂದಿದೆ? ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ಎಲ್ಲ ದರ್ಶನಗಳು ಹಿಂದೂ ಅಂದರೆ ವೇದಾಂತ. ಅದನ್ನು ಹೇಳುವವನು ವೇದಾಂತಿ ಆಗುತ್ತಾನೆ. ಆದರೆ ಅಹಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಹಿಂದ ಅನ್ನೋ ಪದವನ್ನು ಹುಟ್ಟಾಕಿದ್ದಾರೆ. ಅಹಿಂದ ಎಂದರೆ ಹಿಂದೂ ಅಲ್ಲದವನು ಎಂದು. ನೂರಾರು ಜಾತಿಗಳ ಜಾತಿಯಲ್ಲೇ ಬದುಕುವ ಅವರು ಜಾತಿಯ ಗಣತಿಯ ಮುಖ್ಯ ಜಾತಿಯ ಜನಗಣತಿ ಮುಖ್ಯ ಎಂದು ಅಹಿಂದ ಎಂದು ಹುಟ್ಟು ಹಾಕಿದ ಸಿಎಂ ಸಿದ್ದರಾಮಯ್ಯನವರಿಗೆ ವೋಟ್ ಬ್ಯಾಂಕ್ ಬಹಳ ಮುಖ್ಯ. ಹೌದು, ರಾಜಕಾರಣಿಗೆ ವೋಟ್ ಬ್ಯಾಂಕ್ ಬಹಳ ಮುಖ್ಯ. ಆದರೂ ಹೀಗಲ್ಲ, ಒಡೆದರೂ ಆಳುವುದಲ್ಲ.
ಸ್ವತಃ ಹಿಂದೂ ಆಗಿ ಅವರು ಕೂಡ ಹಿಂದೂಗಳನ್ನು ದಲಿತರು ಹಿಂದೂ ಧರ್ಮದ ಭಾಗವೇ. ಅವರನ್ನು ಹಿಂದೂ ಅಲ್ಲ ನೀವು ದಲಿತರು ಅನ್ನುವ ರೀತಿಯಲ್ಲಿ ಒಡೆದು ಅಂಬೇಡ್ಕರ್ ಅವರ ಆರಾಧ್ಯ ದೈವ ಎಂದು ವೈಭವೀಕರಣ ಮಾಡಿ ಅಂಬೇಡ್ಕರ್ನ ಅವರಿದ್ದರೆ ಎಷ್ಟು ನೋವು ತಿಂತಿದ್ರು. ಅಂಬೇಡ್ಕರ್ BJP ಎಂದರೆ ಕೋಮುವಾದಿ, ಬ್ರಾಹ್ಮಣರ ಜಾತಿಗೆ ಸೇರಿದ ಪಕ್ಷ, ಕೋಮುವಾದಿ ಪಕ್ಷ. RSS ಅಂದರೆ ಇನ್ನೂ ಚೆನ್ನಾಗಿ ಬೈತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು RSS ಇದ್ದವನು ಅಂತ ಹೇಳಿದ್ದೇನೆ ನಿಮಗೆ. ಇಂಥ ಜಾತಿ, ಕೋಮುವಾದಿ ಇವುಗಳ ದ್ವೇಷದ ರಾಜಕಾರಣ, ಈ ದ್ವೇಷದ ರಾಜಕೀಯದ ಕೆಸರೆರಚಾಟ ಅಂತ ಹೇಳ್ತಾರೆ, ಆಡುಂಬಳದ ರಾಜಕೀಯ ಅಂತ ಹೇಳ್ತಾರೆ ನಮ್ಮ ಸಾಹಿತಿಗಳು, ಹಿಂದಿನ ಸಾಹಿತಿಗಳು, ಜ್ಞಾನಿಗಳು. ರಾಜಕೀಯದ ಕೆಸರೆರಚಾಟ ಜಾಸ್ತಿ ಆಗಿಬಿಟ್ಟಿದೆ ಈಗ. ದ್ವೇಷದ ರಾಜಕೀಯ, ಗಲಭೆಗಳು ಜಾಸ್ತಿ ಆಗಿದೆ. ಛೇ, ಇಂಥ ಜೀವನ ಯಾರಿಗೆ ಬೇಕು ಅಂತ ಜಿಗುಪ್ಸೆ ಹೆಚ್ಚುತ್ತಾ ಇದೆ ಯುವಕರಲ್ಲೂ. ಆತ್ಮಹತ್ಯೆಗಳು, ಕೊಲೆಗಳು, ಸುಲಿಗೆಗಳು, ಹಣವೇ ಎಲ್ಲ. ಮೂಢನಂಬಿಕೆಯರು, ಅಮಾಯಕ ಜನರು, ಅವರನ್ನು ನೀವೆಲ್ಲ ಅಂಬೇಡ್ಕರ್ ಸಂತತಿಯವರು ಎಂದು ಅವರನ್ನು ಒಕ್ಕಲೆಬ್ಬಿಸುವುದು, ಯಾವ ರಾಜಕೀಯ? ದ್ವೇಷದ ರಾಜಕೀಯ. ಹಿಂದೂಗಳೆಂದರೆ ಬ್ರಾಹ್ಮಣರೆಂದೇ ಬಿಂಬಿಸುವುದು. ನಾನು ಬ್ರಾಹ್ಮಣ ಅಲ್ಲ, ಮತ್ತು ಯಾವ ಜಾತಿ ಅಂತ ಕೇಳಬೇಡಿ ನೀವು. ನಾನು ಬ್ರಾಹ್ಮಣ್ಯವನ್ನು ಅರಿತವನು. ಬ್ರಾಹ್ಮಣ ಎಂದರೆ ಏನಂದನು? ನನಗೆ ಬ್ರಾಹ್ಮಣರು ಸ್ನೇಹಿತರಿದ್ದಾರೆ, ಎಲ್ಲ ಜಾತಿಯಲ್ಲೂ ಕೆಟ್ಟವರಿದ್ದಾರೆ ಅಂತಲೇ ಹೇಳ್ತಾ ಬಂದಿದ್ದೀನಿ. ಇಡೀ 7 ಕೋಟಿ ಜನಸಂಖ್ಯೆಯಲ್ಲಿ ಕೆಟ್ಟವರು ಜಾಸ್ತಿ ಇರ್ತಾರೆ. ಅದಕ್ಕೆ ಒಳ್ಳೆಯದಕ್ಕೆ ಬಹಳ ಬೆಲೆ, ನೈತಿಕತೆಗೂ ಒಂದು ನೆಲೆ. ಅದೇ ತ್ರಿಗುಣಾತ್ಮಕ ತತ್ವ. ರಜೋಗುಣ ತಮೋಗುಣದವ್ರು ಜಾಸ್ತಿ ಇರ್ತಾರೆ, ರಾಜಕೀಯದಲ್ಲೂ ರಜೋಗುಣದವ್ರು ಜಾಸ್ತಿ ಇರ್ತಾರೆ. ಜಗತ್ತಿನ ಸರ್ವಾಧಿಕಾರಿ ಯಾರು? ಮೊಟ್ಟ ಮೊದಲನೇ ಸರ್ವಾಧಿಕಾರಿ ಟಾಲ್ಸ್ಟಾಯ್ದ ವಾರ್ ಆ್ಯಂಡ್ ಪೀಸ್ ಅಲ್ಲ, ಮೊಟ್ಟ ಮೊದಲನೇದು ಯಾವುದು? ಮಹಾಭಾರತ, ವಾರ್ ಆ್ಯಂಡ್ ಪೀಸ್. ಮೊದಲನೇ ಸರ್ವಾಧಿಕಾರಿ ಯಾರು? ದುರ್ಯೋಧನ. ಆದರೆ ದಲಿತರನ್ನೆಲ್ಲ ಒಂದು ಗುಂಪಾಕಿ, ಒಂದು ಗುಂಪಿಗೆ ಸೇರಿಸಿ ದಡ್ರು ಅನ್ನೋದಲ್ಲ, ಅಮಾಯಕರು ಅನ್ನೋದಲ್ಲ, ನೀವು ಹೇಳಿದ್ದೀನೆಲ್ಲ ಅವ್ರು ಕೇಳ್ತಾರೆ ಅನ್ನೋದಲ್ಲ. ಬುದ್ಧಿವಂತರು ಅಲ್ಲೂ ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಅವ್ರು ವ್ಯಥೆ ಪಡ್ತಾರೆ. ಎಂಥ ಹೊಲಸು ರಾಜಕಾರಣ, ಕೆಸರು ಎರಚಾಟದ ರಾಜಕಾರಣ, ಕೆಸರು ಎರಚಾಟ. ಅವ್ರ ಮುಖದ ಮೇಲೆ ಇವರು, ಇವ್ರ ಮುಖದ ಮೇಲೆ. ಎಂಥ ಪದ ಉಪಯೋಗಿಸ್ಯಾರ ನೋಡಿ ನಮ್ಮ ಹಿಂದಿನವರು. ಅವರು ಬುದ್ಧಿವಂತರಿದ್ದಾರೆ. ಇವರಲ್ಲೂ ಅಷ್ಟೇ, ಹಿಂದೂಗಳಲ್ಲೂ ಅಷ್ಟೇ. ಹಿಂದೂಗಳ ಒಂದು ಭಾಗವೇ ಆದ, ಹಿಂದೂ ಧರ್ಮದ ಒಂದು ಭಾಗವೇ ಆದ ದಲಿತರು ಅಷ್ಟೇ ವ್ಯಥೆ ಪಡ್ತಾರೆ. ಅಂಥವ್ರು ಕಡಿಮೆ ಇರ್ತಾರೆ. ಎಂಥ ರಾಜಕೀಯ ಇದು ಅಂತ ನಾವು ಎಂದೆಂದೂ ನೋಡೋದ ರಾಜಕೀಯ ಅಂತ ನನ್ನ ವಯಸ್ಸಿನವರು ಇನ್ನೆಂದೂ ನೋಡಿರಲಿಲ್ಲ. ಹಾಗಾಗಿ ಅವರು ದಿವ್ಯ ಮೌನಿಗಳಾಗಿ ನೋವು ತಿಂತ ಇರ್ತಾರೆ ಒಳಗೇನೆ. ತತ್ವಜ್ಞಾನದಲ್ಲಿ ಇನ್ನೊಂದು ಮಾತಿದೆ, ಮೊದಲು ಅನ್ನ ಆಮೇಲೆ ಬ್ರಹ್ಮ ಎಂದೇ ನಮ್ಮ ಮಾನ್ಯ
ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊದಲು ಅನ್ನ ಆಮೇಲೆ ಬ್ರಹ್ಮ ಎಂದು ಅನ್ನ ಭಿಕ್ಷೆಗಾಗಿ ಧನಧಾನ್ಯಗಳನ್ನು ಕೊಟ್ಟು ಬಡಬಗ್ಗರಿಗಿಂತ ಹೆಚ್ಚಾಗಿ ಅದು ಯಾರಿಗೆ ಸಲ್ಲುತ್ತೆ? ನಾನೀಗ ಕೇಳಿದ್ದೇನೆ ಬೀದಿ ಇಲ್ಲಿರೋ ವ್ಯಾಪಾರಿಗಳಿಗೆ, ನಮಗೆ ಬಂದಿಲ್ಲ ಸರ್. ಇನ್ನೂ ಕೆಲವರಿಗೆ ಕೇಳಿದ್ದೇನೆ, ಹೆಂಗಸರಿಗೂ ಕೂಡ, ಬಡವರಿಗೆ ಬಂದಿಲ್ಲ ಸರ್, ನಮಗೆಲ್ಲ ಬರೋದಿಲ್ಲ. ಪ್ರಯತ್ನ ಪಡ್ರಿ, ಹೋಗ್ರಿ. ಏನು ಪ್ರಯೋಜನ ಇಲ್ಲ ಸರ್, ಎಲ್ಲ ಮಾಡಾಗಿದೆ. ಬಡಬಗ್ಗರಿಗಿಂತ ಹೆಚ್ಚಾಗಿ ಬಾಲ ಬಡುಕರಿಗೆ ಅವ್ರು ಇನ್ಫ್ಲುಯೆನ್ಸ್ ಮಾಡಿದ್ರೇ ಸಿಗೋದು. ಅಲ್ಲಿ ಇಲ್ಲದೆ ಹೋದರೆ ಆ ಕಾರ್ಡ್ ಇಲ್ಲ, ಈ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ, ಅದಿಲ್ಲ, ನಿಮ್ಮ ಆಧಾರ್ ಇಲ್ಲ, ವೋಟರ್ ID ಇಲ್ಲ, ಎಂಥದ್ದು ಇಲ್ಲ, ಯಾವುದು ಸರಿ ಇಲ್ಲ, KYC ಸರಿ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಮೊದಲೇ ಮುಗ್ಧರು. ಈ ದೇಶದ ಮಹಾಶತ್ರುಗಳು ಯಾರು ಅಂದರೆ ಅಜ್ಞಾನ, ಅನಕ್ಷರತೆ, ಮೂಢನಂಬಿಕೆ, ಬಡತನ. ಈ ದೇಶದ ಮಹಾಶತ್ರುಗಳು ಅಜ್ಞಾನ, ಅನಕ್ಷರತೆ, ಮೂಢನಂಬಿಕೆ, ಬಡತನ. ಸುಳ್ಳನ್ನೇ ಸತ್ಯ ಎಂದು ನಂಬುವುದು, ಸುಳ್ಳನ್ನು ನಂಬಿದಷ್ಟು ಸತ್ಯವನ್ನು ನಂಬುವುದಿಲ್ಲ. ಆದರೆ ಸತ್ಯ ಜನಾಂತರವಾದ ಸತ್ಯ, ಅದು ಸಿಡಿದು ಬಿಡ್ತೇವೆ ಅಂದರೆ ಅದರ ಎದುರಿಗೆ ಯಾರೂ ನಿಲ್ಲಲು ಸಾಧ್ಯ ಇಲ್ಲ. ಇದು ಸಮಾಜ ಚಿಂತಕರಿಗೆ ಚೆನ್ನಾಗಿ ಗೊತ್ತಿರುವ ತತ್ವಜ್ಞಾನಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಇತ್ತೀಚೆಗೆ ತೀರ್ಕೊಂಡ SM ಕೃಷ್ಣ ಮುಖ್ಯಮಂತ್ರಿ, ಅವ್ರ ಕಾಲ ಬಹಳ ಚೆನ್ನಾಗಿರ್ತದೆ. ಕಾಂಗ್ರೆಸ್ ಅಂದರೆ ಆ ಕಾಲ. ರಾಮಕೃಷ್ಣ ಹೆಗಡೆ ಆನಂತರ ಮೌಲ್ಯಾಧಾರಿತ ರಾಜಕಾರಣ ಅನ್ನೋರು ಎಲ್ಲಿದ್ದಾರೆ? ಮೌಲ್ಯಾಧಾರಿತ ರಾಜಕಾರಣ ಯಾವುದು? ಮೌಲ್ಯಮಾಪನ, ವೋಟ್ ಬ್ಯಾಂಕ್ ಮೌಲ್ಯಮಾಪನ, ಒಡೆದು ಆಳುವ ನೀತಿ. ಬ್ರಿಟಿಷ್ನವರು ಸಣ್ಣ ಸಣ್ಣ ರಾಜ್ಯಗಳನ್ನು ಒಡೆದು ಆಳಿದ್ರು. ಸ್ವತಃ ಮುಖ್ಯಮಂತ್ರಿಗಳೇ ಅಹಿಂದ ಅಂತ ಹಿಂದೂ ಧರ್ಮದ ಭಾಗವೇ ಆದ ದಲಿತರನ್ನು ಒಡೆಯೋದು, ಮುಸ್ಲಿಮರನ್ನು ಓಲೈಕೆ ಮಾಡೋದು ಯಾವರ ಕಾರಣ? ಜನತೆ ಅರಿಯದ ಮುಗ್ಧರಲ್ಲ ರೀ ಈಗ, ಅಲ್ಲ. SM ಕೃಷ್ಣ ಒಂದು ಸಾವು ತಿಳಿಸಿಕೊಡುವ ಪಾಠ ಒಂದು ಹುಟ್ಟಿಗಿಂತ ಬಹಳ ದೊಡ್ಡದು. ಹುಟ್ಟು ತಿಳಿಸೋದು ಲೆಕ್ಕಾಚಾರ. ನಾನು ಒಂದು ಕಥೆಯಲ್ಲಿ ಬರೆದಿದ್ದೆ. ಸಂಪಾದಕರಾದ BY ವೈಕುಂಠರಾಜು ಅವರ ಪತ್ರಿಕೆ, ವಾರ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು. ಕರ್ಮಾಂತರ ಆರಂಭದಲ್ಲೇ ಹೇಳ್ತೀನಿ, ಒಂದು ಸಾವು ತಿಳಿಸಿಕೊಡುವ ಪಾಠ ಬಹಳ ದೊಡ್ಡದು. ಹುಟ್ಟಿಗಿಂತ ಹುಟ್ಟು ಲೆಕ್ಕಾಚಾರ ಅಷ್ಟೇ. ನೋಡಿರಾ SM ಕೃಷ್ಣ ಸಿಲಿಕಾನ್ ಸಿಟಿ ಮಾಡಿದ್ದು, ಬೆಂಗಳೂರಿನ IT BT. ಅವರ ಕಾಲದಲ್ಲೇ ಬಂತದ್ದು. ಹೊರಗಿನವರು ಇಲ್ಲಿ ನಾವು ಮಾಡ್ತೀವಿ ಅಂದಾಗ ವಿದೇಶಿ. ಹಾಗಾಗಿ ಬೆಂಗಳೂರನ್ನು IT BT ಸಿಲಿಕಾನ್ ಸಿಟಿ ಮಾಡಿದ SM ಕೃಷ್ಣ ಅವರನ್ನು ಮಾಡ್ರನ್ ಕೆಂಪೇಗೌಡ ಎಂದು ಹೇಳುತ್ತಾರೆ. ಕೃಷ್ಣ ಅವರಿಗೆ ವಾಜಪೇಯಿ ಜೊತೆ ಒಳ್ಳೆಯ ಸ್ನೇಹ ಸಂಬಂಧ ಇತ್ತು. ನಿಮಗೆ ಗೊತ್ತಿರೋ ಹಾಗೆ ಅವರ ಕಡೆಗಾಲದಲ್ಲಿ
BJP ಸೇರಿ ಆನಂತರ ಬೆರಳೆಣಿಕೆಯ ವರ್ಷಗಳಲ್ಲೇ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದರು. ಒಬ್ಬ ರಾಜಕಾರಣಿ ರಾಜ, ಆತನ ಆಳ್ವಿಕೆ ಹೇಗಿತ್ತು, ಆತನ ಜೀವನ ಹೇಗಿತ್ತು ಎಂಬುದನ್ನು ಒಬ್ಬ ಸಾಮಾನ್ಯ ಜನ, ಸಾಮಾನ್ಯ ಅವನ ಜೀವನ ಹೇಗಿತ್ತು ಎಂಬುದನ್ನು ಅವನ ಮರಣದಲ್ಲಿ ನೋಡಬೇಕು ಅಂತ ಹೇಳ್ತಾರೆ ಹಿರಿಯರು. ಇನ್ನು ಬಸವಣ್ಣನವರನ್ನು ವೈಭವೀಕರಣ ಮಾಡುವುದು ಹಿಂದೂ ಧರ್ಮವನ್ನು ಹೀಗಳೆಯೋದು ಹಿಂದೂ ಧರ್ಮದ ಒಂದು ಭಾಗವೇ. ಸಂಸ್ಕೃತದಲ್ಲಿ ಶ್ಲೋಕಗಳೆಲ್ಲ ಇತ್ತು, ಅದನ್ನು ಅರ್ಥ ಮಾಡಿಕೊಳ್ಳೋದು ಸಾಮಾನ್ಯ ಜನತೆ ಕಷ್ಟ ಎಂದು ಅವೆಲ್ಲವನ್ನು ಕೂಡ ವಚನ ರೂಪದಲ್ಲಿ ತಂದದ್ದು ವಚನ ಸಾಹಿತ್ಯ. ವಚನ ಅಂದರೆ ಏನ್ರಿ? ವಚನ ಕೊಡೋದು ಅಂದರೆ ಒಳ್ಳೆಯದನ್ನು ಕೊಡೋದು, ಪ್ರಾಮಿಸ್, ಭಾಷೆ ಕೊಡೋದು ಅಲ್ಲವೇ? ವಚನ ಸಾಹಿತ್ಯ ಅಂದರೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳುವುದು. ಇಲ್ಲೊಂದು ವಚನ ಇದೆ, ಮಾನವತಾವಾದಿ ಬಸವಣ್ಣನವರು ಎಂಬುವ ಈ ಕೃತಿಯ ಈ ವಚನ ನೋಡಿ ಹೇಗಿದೆ. ಸ್ಮೃತಿಗಳು ಸಮುದ್ರದ ಪಾಲಾಗಲಿ, ಸ್ಮೃತಿಗಳು ಸಮುದ್ರದ ಪಾಲಾಗಲಿ, ಶ್ರುತಿಗಳು ವೈಕುಂಠ ಸೇರಲಿ, ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಹೊಂದಲಿ, ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಹಾಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ. ಎಮ್ಮ ನುಡಿ, ನಾವಾಡುವ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಹಾಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ. ಸ್ಮೃತಿಗಳು ಸಮುದ್ರದ ಪಾಲಾಗಲಿ, ಶ್ರುತಿಗಳು ವೈಕುಂಠ ಸೇರಲಿ, ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಹೊಂದಲಿ, ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಹಾಲಿಂಗನ ಹೃದಯದ ಗ್ರಂಥಿಯಾಗಲಿ. ಇದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಪಂಚಭೂತಗಳಿಗೆ ಹೋಲಿಸಿದ್ದಾರೆ. ಸೃಷ್ಟಿಯಲ್ಲಿ ನೀರು, ಭೂಮಿ, ಆಕಾಶ, ಅಗ್ನಿ ಇವು ಪಂಚಭೂತಗಳು. ನೀರು, ಭೂಮಿ, ಆಕಾಶ, ಅಗ್ನಿ, ವಾಯು ನೀವೆಲ್ಲರೂ ತಿಳಿದಿರುವ ಹಾಗೆ ಇವು ಎಲ್ಲ ಜೀವಿಗಳನ್ನು ಪಂಚಭೂತಗಳು, ಪಂಚಭೂತಗಳೊಡನೆ ಹಗಲಿರಲು ಸ್ಪಂದಿಸುತ್ತದೆ ಈ ಶರೀರ, ನಿಮ್ಮ ಶರೀರ, ಮಾನವ ಶರೀರ ಅಲ್ಲವೇ? ನಾವು ಮಾನವರಾಗಬೇಕು, ಮಾನವತೆಯಲ್ಲೇ ದೈವತೆಯನ್ನು ಕಾಣಬೇಕು ಅಲ್ಲವೇ? ಈ ಪಂಚಭೂತಗಳು ನಮ್ಮ ಶರೀರವನ್ನು ಪೋಷಿಸುತ್ತವೆ. ಅದರೊಂದಿಗೆ ನಾವು ಸ್ಪಂದಿಸಬೇಕು, ನಮ್ಮ ಆತ್ಮ ಎನ್ನುವುದು ಸ್ಪಂದಿಸಬೇಕು. ಇಲ್ಲಿ ಭೇದ ಭಾವ ತಂದಿಕ್ಕುವುದು ಯಾವುದು? ಸ್ಮೃತಿ, ಮನುಸ್ಮೃತಿ, ಶ್ರುತಿ, ಪುರಾಣ, ಆಗಮಗಳು ಪಂಚಭೂತಗಳಲ್ಲಿ ಲೀನವಾಗಲಿ. ಪುರಾಣಗಳನ್ನು ತಿರ್ಚಿ ಮಾತಾಡೋದು, ಎಲ್ಲವೂ ಪಂಚಭೂತಗಳಲ್ಲಿ ಲೀನವಾಗಿಬಿಡಿ ಅಂತ. ಎಲ್ಲಿದೆ ಪಂಚಭೂತ? ನಮ್ಮಲ್ಲೂ ಇದೆ, ಹೊರಗಡೆ ಇದೆ. ಎಲ್ಲವೂ ಸೇರಿ ಮನುಷ್ಯ ತನ್ನದೇ ಆದ ಒಂದು ದೃಷ್ಟಿಕೋನವನ್ನು, ದೇವರು ಮೆಚ್ಚುವಂತಹ ದೃಷ್ಟಿಕೋನವನ್ನು ತನ್ನೊಳಗೆ ಸೃಜಿಸಿಕೊಳ್ಳಬೇಕು, ತಿಳ್ಕೋಬೇಕು. ಅದೇ ಆತ್ಮಜ್ಞಾನ.
ಆತ್ಮಾನಂ ಅಧಿಕೃತ ವಿದ್ಯಾ ಆಧ್ಯಾತ್ಮ ವಿದ್ಯಾ. ಆತ್ಮನನ್ನು ಅರಿಯುವ ವಿದ್ಯೆ, ಆತ್ಮನಿಂದ ದೇವರನ್ನು ತನ್ನನ್ನು ತಾನು ದೇವರನ್ನು ಅರಿಯುವುದು, ತನ್ನನ್ನು ತಾನು ತಿದ್ದಿಕೊಳ್ಳುವುದು ಅಲ್ಲವೇ? ಇಲ್ಲಿ ಭೇದ ಭಾವ ತಂದಿಕ್ಕುವುದು, ಮನುಸ್ಮೃತಿ ಎಲ್ಲ ಐತ್ರಿ, ದ್ವಾಪರ ಯುಗದಲ್ಲೇ ಇಲ್ಲ. ದ್ವಾಪರ ಯುಗಾಂತ್ಯದಲ್ಲಿ, ಈಗ ಕಲಿಯುಗಾಂತ್ಯದಲ್ಲಿ ಎಷ್ಟನೇ ಪದವ ಏನೋ ಒಂದು ಕಲಿಯುಗಾಂತ್ಯವೇ ಆಗ್ಬಿಟ್ಟಿದೀವ ಅನಿಸುತ್ತೆ. ಅಂತ್ಯವೇ ಆ ಕಾಲಿಗೆ ಬಂದ್ಬಿಟ್ಟಿದ್ದೀವ ಏನೋ ಅಂತಂದರೆ 4 ಪಾದಗಳಲ್ಲಿ ಒಂದು ಯುಗ ಮುಗಿಯುತ್ತೆ. ಪ್ರಥಮ ಪಾದೆ ಅಂತ ಸಂಕಲ್ಪ ಮಾಡಿಸ್ತಾರೆ ಪುರೋಹಿತರು. ಇನ್ನೊಂದು ಬಹಳ ಮುಖ್ಯವಾದ ಮಾತು, ಈ ಮಾತನ್ನು ವಿವೇಕಾನಂದರು ಆಗಾಗ್ಗೆ ಹೇಳ್ತಿರ್ತಾರೆ. ಇಡಿಯಷ್ಟು ಬ್ರಾಹ್ಮಣರು, ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಹಿಂದೂ ಧರ್ಮವನ್ನು ಗೊಂದಲಕ್ಕೇಡು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ತ್ರಿಗುಣಗಳ ಬಗ್ಗೆನೇ ಒಂದು ಭಗವದ್ಗೀತೆಯ ಅಧ್ಯಾಯ ಇದೆ. ಯೋಗೀಶ್ವರ ಶ್ರೀಕೃಷ್ಣ ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ, ಯುನಿಟಿ ಇನ್ ಡೈವರ್ಸಿಟಿ ಇದೆ. ಇದನ್ನು ಪ್ರತಿಯೊಬ್ಬ ಹಿಂದೂ ಅರ್ಥ ಮಾಡ್ಕೊಳ್ಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ತರು, ದಲಿತರು, ಹಿಂದೂಗಳು ಎಲ್ಲರೂ ಕೂಡ ಒಟ್ಟಿಗೆ ಬಾಳ್ತಾ ಇದ್ದೀವಿ, ಸಹಬಾಳ್ವೆ. ಸರ್ವೇ ಜನ ಸುಖಿನೋ ಭವಂತು ಎಂಬುದು ಹಿಂದೂ ಧರ್ಮದ ಘೋಷವಾಕ್ಯ. ಎಲೆಕ್ಷನ್ ಬಂದ ಕೂಡಲೇ ನಮ್ಮ ಜಾತಿಗಳೆಲ್ಲ ನೆನಪಾಗ್ತವೆ, ಅವರೇ ನೆನಪು ಮಾಡಿಕೊಡೋರು ಓಟಿನ ಬೇಟೆಯಲ್ಲಿ, ಅಲ್ಲವೇ? ಎಸ್ ಎಂ ಕೃಷ್ಣ ಅವರ ಸಾವು ಅಜಾತ ಶತ್ರು ಅಂತಾರೆ. ಅವರ ರಾಜಕೀಯ ಹೇಗೆ, ಆದರೆ ಅಂಥ ರಾಜಕೀಯ ಹೀಗಿದೆಯೇ ಎಂಬ ದುಃಖವೂ ಅವರಲ್ಲಿ ಇರ್ಬೋದು, ಅಲ್ಲವೇ? ನಾವೆಲ್ಲ ಒಂದು ಎಂಬುದೇ ಹಿಂದೂ ಧರ್ಮದ ಘೋಷವಾಕ್ಯ. ಯಾಕೆಂದರೆ ಹಿಂದೂ ಅಂದರೆ ವೇದಾಂತಿ, ವೇದಾಂತದ ಫಲಿತಾಂಶ ಇದು. ಹಿಂದೂಗಳು ಜಗತ್ತಿಗೆ ನಾಗರಿಕತೆಯನ್ನು ಕೊಟ್ಟ ಹಿಂದೂ ಧರ್ಮ ನಮ್ಮ ಹೇಳುವುದು ವಿವಿಧತೆಯಲ್ಲಿ ಏಕತೆ ಆಗಿದ್ದಾರೆ. ಮತ್ತೆ ಮತ್ತೆ ಭಾರತ ತಲೆ ಎತ್ತಿ ನಿಲ್ಲುತ್ತದೆ, ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ. ಅದಕ್ಕೆ ಮೋದಿ ಭಗವಂತನಿಗೆ ಸಾಕ್ಷಿ ಚೇತನರಾಗಿ ಇದ್ದಾರೆ ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಇದ್ದಾರೆ